ಸಂಪುಟದಿಂದ ಹೊರಕ್ಕೆ ಬರಬೇಕು ಅಂತಂದರೆ ಅವರ ಮನಸ್ಥಿತಿ ಹೇಗಿತ್ತು, ಅವರ ಉದ್ದೇಶ ಏನಿತ್ತು, ಅವರ ಚಿಂತನೆಗಳೇನಿತ್ತು? ಅವರಿಗೆ ನೆಹರು ಸಂಪುಟದಲ್ಲಿದ್ದಂಥ ಅನೇಕ ದುರ್ಬಲ ರಾಜಕೀಯ ನೀತಿಗಳು, ಅವರಿಗೇನೆಂದರೆ ಎಲ್ಲ ಮತದವರಿಗೆ ಸಮಾನವಾದ ರಕ್ಷಣೆಯನ್ನು ಸರ್ಕಾರ ಕೊಡಬೇಕು, ಅದು ಹಿಂದೂ ಇರಲಿ ಮುಸ್ಲಿಂ ಇರಲಿ ಯಾರೇ ಇರಲಿ ಅನ್ನೋದು ಅವರ ನೀತಿ. ಆದರೆ ನೆಹರುದು ಒಂದು ರೀತಿ ಓಲೈಕೆ ನೀತಿ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅವರು ಯೂನಿವರ್ಸಿಟಿಯ ಉಪಕುಲಪತಿ ಆಗ್ತಾರೆ. ಇದು ಹೇಗೆ ಸಾಧ್ಯವಾಗುತ್ತೆ? ಇದೆಲ್ಲ ಅವರ ಪ್ರತಿಭೆಯನ್ನು ಗುರುತಿಸಿ ಆಗಿನ ಸರ್ಕಾರ, ಅಂದರೆ ಬ್ರಿಟಿಷ್ ಸರ್ಕಾರ ಆಗಿದ್ದಿದ್ದು, ಅವ್ರನ್ನ ಕಲ್ಕತ್ತಾ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಮಾಡ್ತಾರೆ. ಒಂದು ವಿಶೇಷ ಅಂದರೆ ಅವರು ತಂದೆ ಕೂಡ ಕಲ್ಕತ್ತಾ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಿದ್ದರು. ಶಿಕ್ಷಣದಲ್ಲಿ ಇಷ್ಟೊಂದು ಸಾಧನೆಗಳನ್ನು ಮಾಡಿದವರು ಅದು ಹೇಗೆ ರಾಜಕೀಯ ಕ್ಷೇತ್ರಕ್ಕೆ ಬಂದರು? ಸಾರ್ವಜನಿಕವಾಗಿ ಸೇವೆ ಮಾಡುವಂಥ ಒಂದು ಶೈಲಿ, ಸ್ವಭಾವ ಇದೆಲ್ಲವೂ ರೂಢಿಗತವಾಗಿತ್ತು. ದೇಶ ವಿಭಜನೆಯ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಅವರದ್ದು ದೊಡ್ಡ ಪಾತ್ರ ಅನ್ನುವಂಥದ್ದನ್ನು ನಾವು ಕೇಳಿದ್ದೇವೆ. ಭಾರತವನ್ನು 2 ತುಂಡು ಮಾಡಬೇಕು ಅಂತ ಅವ್ರದ್ದು ಯಾವಾಗಲೂ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಬ್ರಿಟಿಷ್ನವ್ರದ್ದು. ಭಾರತದ ಭೂಮಿಯನ್ನು ಆದಷ್ಟು ಉಳಿಸಿದಂಥ ನೆಲ ಜಲ ಇದೆಲ್ಲವುದನ್ನು ಉಳಿಸಿದಂಥ ಕೀರ್ತಿ ಇದ್ದರೆ ಅದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬುತ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾವು ಈ ವಿಶೇಷ ಸರಣಿಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೇವೆ. RSS ಮೂಸೆಯಲ್ಲಿ ಬೆಳೆದು ಬಂದಂತಹ ವಿಕಸಿತಗೊಂಡಂತಹ ಅನೇಕ ವ್ಯಕ್ತಿತ್ವಗಳನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೇವೆ. ಈ ವಿಷಯದಲ್ಲಿ ಹಿರಿಯ ಪತ್ರಕರ್ತರಾದಂತಹ ದೂಗು ಲಕ್ಷ್ಮಣ್ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಈ ಹಿಂದಿನ ಸಂಚಿಕೆಗಳಲ್ಲಿ ಪ್ರಸ್ತಾಪಿಸಿದ್ದಾರೆ. ಅನೇಕ ಮಹನೀಯರ ಬಗ್ಗೆ, ಅವರ ಜೀವನ ಚರಿತ್ರೆಯ ಬಗ್ಗೆ, ಅವರು ಎದುರಿಸಿದ ಸವಾಲುಗಳ ಬಗ್ಗೆ ನಿಮ್ಮ ಮುಂದೆ ಅನೇಕ ವಿಚಾರಗಳನ್ನು ಇಟ್ಟಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲೂ ಸಹ ಇಂಥ ಒಬ್ಬ ಅಪರೂಪದ ವ್ಯಕ್ತಿಯನ್ನು ದೂಗು ಲಕ್ಷ್ಮಣ್ ಅವರು ನಿಮಗೆ ಪರಿಚಯ ಮಾಡಿಕೊಳ್ಳಿದ್ದಾರೆ. ಈ ಸಂಚಿಕೆಗೆ ನಾನು ದೂಗು ಲಕ್ಷ್ಮಣ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಅನೇಕ ಮಹನೀಯರುಗಳ ಬಗ್ಗೆ ನಾವು ಮಾತಾಡ್ತಾ ಬಂದಿದ್ದೇವೆ. ಇವತ್ತಿನ ರಾಜಕಾರಣದಲ್ಲಿ ಒಬ್ಬ ಮಾದರಿ ಹೇಗಿರಬೇಕು ಒಬ್ಬ ರಾಜಕಾರಣಿ ಅನ್ನೋದಕ್ಕೆ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಒಂದು ಬಹುದೊಡ್ಡ ಉದಾಹರಣೆ. ನಾವು ಇವತ್ತಿನ ರಾಜಕಾರಣದಲ್ಲಿ ನೋಡ್ತಾ ಇದ್ದೀವಿ, ಪಕ್ಷಾಂತರ ಅನ್ನುವಂಥ ಪಿಡುಗು ಯಾವ ಮಟ್ಟಕ್ಕಿದೆ ಅನ್ನುವಂಥದ್ದು. ಸೊ ಇಲ್ಲಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ ಅಂತಂದರೆ ಅದು ತಮ್ಮ ಸ್ವಾರ್ಥಕ್ಕಾಗಿಯೇ ಅನ್ನುವಂಥದ್ದು ಇಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ರಾಜಕೀಯವೇ ಬೇರೆ ಇತ್ತು, ಅವರ ಚಿಂತನೆಯೇ ಬೇರೆ ಇತ್ತು, ಅವರ ಉದ್ದೇಶಗಳೇ ಬೇರೆ ಇತ್ತು. ಅವರೂ ಕೂಡ ಕೇಂದ್ರ ಸಂಪುಟದಲ್ಲಿ ಸಚಿವರಾಗಿದ್ದವರು ಆ ಸಚಿವ ಸಂಪುಟವನ್ನು ತೊರೆದು ತಮ್ಮ ಉದ್ದೇಶಕ್ಕಾಗಿ ಹೊಸದೊಂದು ಚಿಂತನೆಗಳನ್ನು ಇಟ್ಟುಕೊಂಡು ಆ ಸಂಪುಟದಿಂದ ಹೊರಗೆ ಬಂದು ಹೊಸದೊಂದು ಸಾಹಸಕ್ಕೆ ಕೈ ಹಾಕಿದಂಥವರು. ಸೊ ಅವರು ಸಂಪುಟದಿಂದ ಹೊರಕ್ಕೆ ಬರಬೇಕು ಅಂತಂದರೆ ಅವರ ಮನಸ್ಥಿತಿ ಹೇಗಿತ್ತು, ಅವರ ಉದ್ದೇಶ ಏನಿತ್ತು, ಅವರ ಚಿಂತನೆಗಳೇನಿತ್ತು? ಇವತ್ತಿನ ಕಾಲದಲ್ಲಿ ಒಂದು ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಪಕ್ಷಾಂತರ ಆಗುವಂಥ ರಾಜಕಾರಣಿಗಳ ಮನಸ್ಸಿನಲ್ಲಿರೋದು ಯಾವುದೇ ಒಂದು ಹಿರಿದಾದ ಚಿಂತನೆಗಳಲ್ಲ. ಕೇವಲ ಸ್ವಾರ್ಥ, ಲಾಭ, ಅಧಿಕಾರದ ವ್ಯಾಮೋಹ ಇದು ಮಾತ್ರ ಇರುತ್ತೆ. ಈಗಿನ ಅನೇಕ ರಾಜಕಾರಣಿಗಳನ್ನು ನೋಡ್ಬೋದು. ನಾನು ಯಾವುದೇ ಉದಾಹರಣೆಗಳನ್ನು ಹೇಳೋದಿಲ್ಲ, ಎಲ್ಲರಿಗೂ ಗೊತ್ತಿದೆ. ಸ್ವತಃ BJPಗೆ ಬಂದಂಥ ಈಗಿನ ಅನೇಕ ಕಾಂಗ್ರೆಸ್ನಲ್ಲಿದ್ದಂತಹ ಶಾಸಕರು ಅಥವಾ ಬೇರೆ ವ್ಯಕ್ತಿಗಳು ಕೂಡ ಅವರು ಯಾವುದೋ ಒಂದು ಧ್ಯೇಯಕ್ಕಾಗಿ ಆದರ್ಶಕ್ಕಾಗಿ ಬಂದವರಲ್ಲ. ಅಧಿಕಾರ ಬೇಕು, ಹಾಗಾಗಿ ಅನುಕೂಲ ಸಿಂಧು ರಾಜಕಾರಣ ಮಾಡೋದಕ್ಕೋಸ್ಕರ ಅವರು ಬಂದಿದ್ದರು. ಅನೇಕರು BJPಯಲ್ಲಿದ್ದರೂ ಕೂಡ ಮನಸ್ಸು ಮಾತ್ರ ಕಾಂಗ್ರೆಸ್ನಲ್ಲಿ, ಇಲ್ಲಿ ಶರೀರ ಮಾತ್ರ BJPಯಲ್ಲಿ ಅನ್ನೋದು ನಮ್ಮ ಕರ್ನಾಟಕದಲ್ಲೇ ಬೇಕಾದಷ್ಟು ಉದಾಹರಣೆಗಳಿದೆ. ಆದರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನೆಹರು ಸಂಪುಟದಲ್ಲಿ ಕೈಗಾರಿಕಾ ಸಚಿವರಾಗಿದ್ದರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊಟ್ಟ ಮೊದಲ ಒಂದು ಮಂತ್ರಿಮಂಡಲ ಏನು ರಚನೆ ಆಯಿತು ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ, ಅದರಲ್ಲಿ ಅವರು ಕೈಗಾರಿಕಾ ಸಚಿವರಾಗಿದ್ದರು. ಕೈಗಾರಿಕಾ ಸಚಿವರಾಗಿ ಸಾಕಷ್ಟು ಸಾಧನೆಗಳನ್ನು ಮಾಡಿದರು. ಆದರೂ ಕೂಡ ಅವರು 1950ರಲ್ಲಿ ರಾಜೀನಾಮೆ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದರೆ ಅವರಿಗೆ ನೆಹರು ಸಂಪುಟದಲ್ಲಿದ್ದಂಥ ಅನೇಕ ದುರ್ಬಲ ರಾಜಕೀಯ ನೀತಿಗಳು ಮತ್ತು ನೆಹರು ಅವರ ಚಿಂತನೆಗಳು ಅವ್ರಿಗೆ ಹಿಡಿಸಲಿಲ್ಲ. ಆಗ ಬಂಗಾಳ ಒಂದೇ ಆಗಿತ್ತಾಗ, ಅದು ಬೇರೆ ಬೇರೆ ಆಗಿರಲಿಲ್ಲ. ಆದರೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಎರಡಾಯಿತು, ಪೂರ್ವ ಬಂಗಾಳ ಪಶ್ಚಿಮ ಬಂಗಾಳ ಅಂತ ಅದನ್ನು ತುಂಡು ಮಾಡಿದರು ಬ್ರಿಟಿಷ್ನವರು. ಆ ಪೂರ್ವ ಬಂಗಾಳದಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಈಗ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಒಂದು ಹತ್ಯಾಕಾಂಡ ನಡೀತಾ ಇದೆ, ನರಮೇಧ ನಡೀತಾ ಇದೆ, ಆಗಲೂ ಕೂಡ ಅದಕ್ಕಿಂತ ಘೋರವಾಗಿ ನಡೀತಾ ಇತ್ತು. ಇದನ್ನು
ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಹಳ ಕಟುವಾಗಿ ವಿರೋಧ ಮಾಡಿದರು. ಅವರಿಗೇನೆಂದರೆ ಎಲ್ಲ ಮತದವರಿಗೆ ಸಮಾನವಾದ ರಕ್ಷಣೆಯನ್ನು ಸರ್ಕಾರ ಕೊಡಬೇಕು, ಅದು ಹಿಂದೂ ಇರಲಿ ಮುಸ್ಲಿಂ ಇರಲಿ ಯಾರೇ ಇರಲಿ ಅನ್ನೋದು ಅವರ ನೀತಿ. ಆದರೆ ನೆಹರೂದು ಒಂದು ರೀತಿ ಓಲೈಕೆ ನೀತಿ. ಅವರು ಹಿಂದೂಗಳಿಗೇನಾದರೂ ತೊಂದರೆ ಆದರೆ ಅದರ ಬಗ್ಗೆ ಗಮನ ಹರಿಸ್ತಾ ಇರಲಿಲ್ಲ. ಆದರೆ ಮುಸಲ್ಮಾನರಿಗೋಸ್ಕರ ಒಂದು ರೀತಿಯ ಅಪೀಸ್ಮೆಂಟ್ ಪಾಲಿಸಿ ಅವ್ರದ್ದು. ಇದನ್ನು ಬಹಳ ಪ್ರಬಲವಾಗಿ ವಿರೋಧ ಮಾಡಿದರು. ಅನೇಕ ಸುಧಾರಣೆಗಳನ್ನು ಕೂಡ ಹೇಳಿದರು, ಹೀಗೀಗೆ ಮಾಡಬೇಕು ಅಂತ. ಪೂರ್ವ ಬಂಗಾಳದಲ್ಲಿದ್ದಂಥ ಅನೇಕ ಹಿಂದೂಗಳನ್ನು ಅಲ್ಲಿನ ಸರ್ಕಾರ ಅಂದರೆ ಪಾಕಿಸ್ತಾನ ಅವರು ಆಗಷ್ಟೇ ಸ್ವಾತಂತ್ರ್ಯ ಬಂದಿತ್ತು, ಅವರನ್ನೆಲ್ಲ ಕೊಚ್ಚಿ ಹಾಕ್ತಾಯಿದ್ರು. ನೀವು ಅವರಿಗೆ ಬೆದರಿಕೆ ಹಾಕಿ ಅವರಿಗೆ ಕಟುವಾದ ಮಾತುಗಳಲ್ಲಿ ಹೇಳಿ ಅಂತ ಪದೇ ಪದೇ ಹೇಳ್ತಾಯಿದ್ರು. ನೆಹರೂಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮಾತುಗಳು ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ಪದೇ ಪದೇ ಮಾತಿನ ಚಕಮಕಿ ವಾಗ್ವಾದ ಎಲ್ಲವೂ ನಡೀತಾ ಇತ್ತು. ಕೊನೆಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ನಿಶ್ಚಯ ಮಾಡಿದರು, ನಾನು ಇಲ್ಲಿ ಇರೋದರಿಂದ ಹಿಂದೂಗಳ ರಕ್ಷಣೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವರು ಅಧಿಕಾರವನ್ನು ತ್ಯಜಿಸಿದರು. 1950ರಲ್ಲಿ ಅವರು ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟರು. ಕಾಂಗ್ರೆಸ್ಸನ್ನು ಕೂಡ ಅವರು ತ್ಯಜಿಸಿ ಹೊರಗಡೆ ಬಂದರು. ಸೊ ಅವರ ಉದ್ದೇಶ ಇದ್ದಿದ್ದು ಇನ್ನೊಂದು ಯಾವುದೋ ಪಕ್ಷ ಅದರಲ್ಲಿ ಸೇರಿಕೊಂಡು ನನ್ನ ಬೇಳೆ ಬೇಯಿಸ್ಕೋಬೇಕು ಅಂತ ಆಗಿರಲಿಲ್ಲ. ದೇಶಕ್ಕೆ ಒಂದು ಹೊಸ ಚಿಂತನೆ ಇರುವಂಥ ಇನ್ನೇನಾದರೂ ಒಂದು ಹೊಸ ಪಕ್ಷ ಮಾಡಬೇಕು ಅನ್ನುವಂಥ ಚಿಂತನೆ ಇತ್ತು. ಆ ಚಿಂತನೆಯೊಂದಿಗೆ ಅವರು ನೆಹರು ಸಂಪುಟದಿಂದ ಹೊರಗೆ ಬಂದರು. ಅವರು ಅಂದರೆ ನೆಹರು ಸಂಪುಟದಿಂದ ಹೊರಗೆ ಬಂದ ನಂತರದಲ್ಲಿ ಅವರು ಹೊಸ ರಾಜಕೀಯ ಪಕ್ಷವನ್ನು ಕಟ್ತಾರೆ. ಆ ರಾಜಕೀಯ ಪಕ್ಷ ಇವತ್ತು ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಅವಧಿಯಲ್ಲಿ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ಶ್ಯಾಮಪ್ರಸಾದ್ ಮುಖರ್ಜಿಯವರ ಬಾಲ್ಯ, ಅವರ ಜೀವನ, ಅವರ ಸಂಸಾರ, ಅವರ ಹಿನ್ನೆಲೆ ಏನಾಗಿತ್ತು ಅನ್ನುವಂಥ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹುಟ್ಟಿದ್ದು ಕಲ್ಕತ್ತಾದಲ್ಲಿ, ಉತ್ತರ ಕಲ್ಕತ್ತಾ. ಅವ್ರದ್ದು ಬಹಳ ಪ್ರಸಿದ್ಧವಾದ ಪ್ರತಿಷ್ಠಿತ ಮನೆತನ. ಅಶುತೋಷ್ ಮುಖರ್ಜಿ ಅಂತ ಅವರ ತಂದೆ, ಯೋಗಮಾಯಾದೇವಿ ಅಂತ ಅವರ ತಾಯಿ. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು 1901 ಜುಲೈ 7ನೇ ತಾರೀಕು ಅವರು ಜನಿಸ್ತಾರೆ. ಅವರಿಗೆ ಇನ್ನೊಬ್ಬರು ತಮ್ಮ ಕೂಡ ಇದ್ದರು. ಅಶುತೋಷ್ ಮುಖರ್ಜಿಯವರು ಬಹಳ ದೊಡ್ಡ ವಿದ್ವಾಂಸರವರು. ಅವರು ಹೈಕೋರ್ಟಿನ ನ್ಯಾಯಾಧೀಶರಾಗಿದ್ದರು, ಕಲ್ಕತ್ತಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಕೂಡ ಆಗಿದ್ದರು ಮತ್ತು ಗಣಿತದಲ್ಲಿ ಬಹಳ ತಜ್ಞರು ಕೂಡ ಆಗಿದ್ದರು. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ತಮ್ಮ ವಿದ್ಯಾಭ್ಯಾಸವನ್ನು ಹಾಗಾಗಿ ಭಾಳ ಚೆನ್ನಾಗೇ ಮಾಡಿದ್ರು. ಅವರು ಮೆಟ್ರಿಕನ್ನು ಮುಗಿಸಿದರು. ಅದಾದಮೇಲೆ BAಗೆ ಸೇರಿಕೊಂಡ್ರು. BAನಲ್ಲಿ ಕೂಡ ಫಸ್ಟ್ ಕ್ಲಾಸ್ ಬಂದರು. MA ಅದನ್ನು ಬಂಗಾಳಿ ಭಾಷೆಯಲ್ಲಿ MA ಸಾಹಿತ್ಯವನ್ನು ತೆಗೆದುಕೊಂಡು ಅವರು MA ಕೂಡ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗ್ತಾರೆ. ಅದಾದಮೇಲೆ BL ಕಾನೂನು ಪದವಿಯನ್ನು ಪಡೀತಾರೆ. ಆಗ ಅವರನ್ನು 24ನೇ ವಯಸ್ಸಿನಲ್ಲೇ ಕಲ್ಕತ್ತಾ ಯೂನಿವರ್ಸಿಟಿಯ ಸೆನೆಟ್ ಸದಸ್ಯರನ್ನಾಗಿ ಅವರನ್ನು ನೇಮಿಸಲಾಗುತ್ತೆ. ಬಹುಶಃ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಸೆನೆಟ್ ಸದಸ್ಯರಾದರು ಅವರು. ಹೀಗೆ ಅಶುತೋಷ್ ಮುಖರ್ಜಿಯ ಏನೇನು ಪಾಂಡಿತ್ಯ ಇತ್ತು, ಅವರ ಒಂದು ಘನ ವಿದ್ವತ್ತು, ಅದೆಲ್ಲವುದು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಇದರಲ್ಲಿ ಹರಿದು ಬಂದಿತ್ತು ಅಂತ ಹೇಳ್ಬೋದು. ಅವರು MA ಓದ್ತಾ ಇರಬೇಕಾದ್ರೆ ಅವರಿಗೆ ಮದುವೆ ಆಯಿತು. ಸುಧಾದೇವಿ ಅಂತ ಅವ್ರ ಹೆಂಡತಿ. ಅವರಿಗೆ 4 ಜನ ಮಕ್ಕಳು. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರಿಗೆ 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಆದರೆ 1933ರಲ್ಲಿ ಅವರ ಹೆಂಡತಿ ನಿಧನರಾದರು. ಅವರ ಹೆಂಡತಿ ನಿಧನ ಆದಾಗ ತಾಯಿ ಹೇಳಿದರು ಇನ್ನೊಂದು ಮದುವೆ ಮಾಡ್ಕೊಂತ. ಆದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅದಕ್ಕೆ ಇಷ್ಟಪಡಲಿಲ್ಲ. ನನ್ನ ಬದುಕು ಇನ್ನೇನಿದ್ರು ದೇಶಕ್ಕೋಸ್ಕರ, ದೇಶ ಸೇವೆಗೆ ಈ ಬದುಕು ಮುಡುಪು ಅಂತ ಹೇಳಿ ಅವರು ಮರು ವಿವಾಹ ಮಾಡಿಕೊಳ್ಳದೇ ಹಾಗೇ ಇದ್ದರು. ಜೀವನ ಪೂರ್ತಿ ಅವರು ಹಾಗೇ ಇದ್ದರು ಮತ್ತು ಪೂರ್ತಿ ಸಮಯವನ್ನು ಸಂಸಾರಕ್ಕೆ ಕೊಡದೇ ದೇಶಕ್ಕೋಸ್ಕರನೇ ಅವರು ಮೀಸಲಾಗಿಟ್ಟಿದ್ದರು ಅಂತ ಹೇಳ್ಬೋದು. ಅಂದರೆ ಅವರ ತಂದೆ ಮೇಧಾವಿಯಾಗಿದ್ದರು. ಅವರು ಅವರ ಶೈಕ್ಷಣಿಕ ಹಿನ್ನೆಲೆಯೂ ಕೂಡ ಸಾಕಷ್ಟು ಆಕರ್ಷಕವಾಗಿಯೇ ಇದೆ, ಮಹತ್ವದ್ದಾಗೇ ಇದೆ. ಅದೇ ರೀತಿ ಅದೇ ಹಾದಿಯಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಸಾಗಿದ್ರು ಅಂತ ಕೇಳಪಟ್ಟಿದ್ದೆವು. ಅವರ ಹಾದಿ ಹೇಗಿತ್ತು ಶೈಕ್ಷಣಿಕವಾಗಿ? ಅಶುತೋಷ್ ಮುಖರ್ಜಿ ಅವರು ಕೂಡ ಬಹಳ ಬುದ್ಧಿವಂತರು. ಚಿಕ್ಕ ವಯಸ್ಸಿನಿಂದನೇ ಬಹಳ ಪ್ರತಿಭಾವಂತರು. ಅದರಲ್ಲೂ ರೇಖಾಗಣಿತದಲ್ಲಿ ಅಪಾರವಾದ ಜ್ಞಾನ ಇತ್ತು. ಅವರು ಲಂಡನ್ನಲ್ಲಿರುವಂಥ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಷನ್ನಲ್ಲಿ ಅವರ ಹೆಸರು ಭಾಳ ಪ್ರಸಿದ್ಧವಾಗಿತ್ತು. ಯಾಕೆಂದರೆ ಮುಖರ್ಜಿಯವರ ಹೆಸರಿನಲ್ಲೇ ರೇಖಾಗಣಿತದಲ್ಲಿ ಪ್ರಮೇಯಗಳನ್ನು ಅಂದರೆ ಥೀರಮ್ಸ್ ಅದನ್ನು ರಚನೆ ಮಾಡಿದ್ರು. ಅವರು ಅದನ್ನು ಲಂಡನ್ನಲ್ಲಿ ಅದನ್ನು ಇಟ್ಟಿದ್ದರು ಮತ್ತು ಆಗಿನ ಕಾಲದಲ್ಲಿ ಅವರನ್ನು ಬಹಳ ದೊಡ್ಡ ವಿದ್ವಾಂಸರು ಅಂತ ಪರಿಗಣಿಸಿದರು. ಫಿಸಿಕ್ಸ್ನಲ್ಲಿ, ಸಂಸ್ಕೃತದಲ್ಲಿ, ಇನ್ನು ಕಾನೂನು, ಬೇರೆ ಬೇರೆ ವಿಷಯಗಳಲ್ಲಿ ಅಪಾರವಾದ ಪಾಂಡಿತ್ಯ ಇತ್ತು ಅವರಿಗೆ. ಅವರು ಕೂಡ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದರು. ಲಾರ್ಡ್ ಕರ್ಜನ್ ಅವರನ್ನು
ಕಲ್ಕತ್ತಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿ ಕೂಡ ನೇಮಕ ಮಾಡ್ತಾನೆ. ಹೀಗೆ ಅಪಾರವಾದ ಪಾಂಡಿತ್ಯ ಮತ್ತು ಅಷ್ಟೇ ಪ್ರತಿಭಾವಂತಿಕೆ ಜೊತೆಗೆ ಆಡಳಿತದಲ್ಲಿ ತಜ್ಞತೆ ಇದೆಲ್ಲವುದನ್ನು ಕೂಡ ಅಶುತೋಷ್ ರೂಢಿಸ್ಕೊಂಡಿದ್ದರು. ಬಹುಶಃ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಷ್ಟು ಪ್ರತಿಭಾವಂತ ಒಬ್ಬ ವ್ಯಕ್ತಿಯಾಗೋದಕ್ಕೆ ಅವರ ತಂದೆಯ ಈ ಒಂದು ಜೀನ್ಸ್ನಲ್ಲಿ ಏನಿತ್ತು ಅದೇ ಕಾರಣ ಅಂತ ಹೇಳ್ಬೋದು. ಅಶುತೋಷ್ ಹೀಗೆ ಬಹಳ ಪ್ರಸಿದ್ಧರಾಗಿದ್ದರು ಆ ಕಾಲದಲ್ಲಿ. ಅವ್ರು ಹುಟ್ಟಿದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮನೆ ಇದ್ದಂಥ ಜಾಗ ಅಶುತೋಷ್ ರಸ್ತೆ ಅಂತಲೇ ಇಟ್ಟಿದ್ರು. ಅದಕ್ಕೆ ಅಶುತೋಷ್ ಮುಖರ್ಜಿ ರಸ್ತೆ. ಸಾಧಾರಣವಾಗಿ ಒಬ್ಬರು ಜೀವಂತ ಇದ್ದಾಗ ಅವ್ರ ಹೆಸರಿಡೋದಿಲ್ಲ. ಆದರೆ ಆಗಿನ ಕಾಲದಲ್ಲೇ ಅಶುತೋಷ್ ಮುಖರ್ಜಿ ರಸ್ತೆ ಅಂತ ಅವ್ರ ಮನೆ ಇರುವ ರಸ್ತೆಗೆ ಹೆಸರನ್ನು ಇಟ್ಟಿದ್ರು. ಆ ಮನೆಯಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಜನಿಸಿದ್ದು. ಅಂದರೆ ಅವರ ಶೈಕ್ಷಣಿಕ ಅಥವಾ ಅವರ ಪಾಂಡಿತ್ಯಕ್ಕೆ ಅವರ ತಂದೆಯವರ ಕೊಡುಗೆಯೂ ಸಾಕಷ್ಟಿದೆ ಅಂತ ಆಯಿತು. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅವರು ವಿಶ್ವವಿದ್ಯಾನಿಲಯದ ಯೂನಿವರ್ಸಿಟಿಯ ಉಪಕುಲಪತಿ ಆಗ್ತಾರೆ. ಇದು ಹೇಗೆ ಸಾಧ್ಯವಾಗುತ್ತೆ? ಅವರು ಚಿಕ್ಕ ವಯಸ್ಸಿನಲ್ಲೇ ಬಹಳ ಪಾಂಡಿತ್ಯ, ವಿದ್ವತ್ತು, ಪ್ರತಿಭೆ ಇದೆಲ್ಲವೂ ಇದ್ದಿದ್ದರಿಂದ ಅವರು BA, MA, BL ಇದೆಲ್ಲ ಪರೀಕ್ಷೆಗಳಲ್ಲಿ ಅವರು ಬಹಳ ಮೇಲ್ದರ್ಜೆಯಲ್ಲಿ ಟಾಪ್ನಲ್ಲಿ ಉತ್ತೀರ್ಣರಾಗ್ತಾರೆ. ಆನಂತರ ಲಂಡನ್ನಲ್ಲಿರುವ ಒಂದು ಕಾನೂನು ವಿದ್ಯಾಸಂಸ್ಥೆ ಅಲ್ಲೋಗಿ ಅಲ್ಲಿ ವಕಾಲತ್ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ಅದಾದಮೇಲೆ ಹೈಕೋರ್ಟಿನ ನ್ಯಾಯವಾದಿಯಾಗಿದ್ದರು, ವಕೀಲರಾಗಿದ್ದರು. ಆನಂತರ ಅವರನ್ನು ಇದೆಲ್ಲ ಅವರ ಪ್ರತಿಭೆಯನ್ನು ಗುರುತಿಸಿ ಆಗಿನ ಸರ್ಕಾರ ಅಂದರೆ ಬ್ರಿಟಿಷ್ ಸರ್ಕಾರ ಆಗಿದ್ದಿದ್ದು ಅವ್ರನ್ನ ಕಲ್ಕತ್ತಾ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಮಾಡ್ತಾರೆ. ಒಂದು ವಿಶೇಷ ಅಂದರೆ ಅವ್ರ ತಂದೆ ಕೂಡ ಕಲ್ಕತ್ತಾ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಿದ್ದರು, ಮಗ ಕೂಡ ವೈಸ್ ಚಾನ್ಸಲರ್ ಆಗಿದ್ದರು. ಅಂಥ ಉದಾಹರಣೆಗಳು ನಮ್ಮ ಮೈಸೂರಿನಲ್ಲಿದೆ. ಜವರೇಗೌಡ ಅವ್ರ ಮಗ ಶಶಿಧರ್ ಅವರು ಕೂಡ ಆಗಿದ್ದರು. ಆದರೆ ಬಹಳ ಹಿಂದೆ ಬ್ರಿಟಿಷ್ನವ್ರ ಕಾಲದಲ್ಲಿ ಈ ರೀತಿ ಆಗಿದ್ದ ಉದಾಹರಣೆ ಬಹಳ ವಿರಳ ಅಂತಲೇ ಹೇಳ್ಬೋದು. ಹಾಗಾಗಿ ಅವರು 1933ರಲ್ಲಿ ಅಂದರೆ ತಮ್ಮ 33ನೇ ವಯಸ್ಸಿನಲ್ಲೇ ಕಲ್ಕತ್ತಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದರು. ಆಗ ಪತ್ರಿಕೆಗಳಲ್ಲೆಲ್ಲ ಬಂದಿತ್ತು, ದ ಯಂಗೆಸ್ಟ್ ವೈಸ್ ಚಾನ್ಸಲರ್ ಆಫ್ ಎ ಬಿಗ್ಗೆಸ್ಟ್ ಯೂನಿವರ್ಸಿಟಿ ಅನ್ನುವಂಥ ಒಂದು ಟೈಟಲ್ ಪತ್ರಿಕೆಗಳಲ್ಲಿ ಪ್ರಕಟ ಆಗಿತ್ತು. ಅವರು ವೈಸ್ ಚಾನ್ಸಲರ್ ಆಗಿ ಅನೇಕ ಸುಧಾರಣೆಗಳನ್ನು ತಂದರು. ಮಹಿಳಾ ಶಿಕ್ಷಣ, ಆಮೇಲೆ ವಿಜ್ಞಾನದ ಶಿಕ್ಷಣ, ಇನ್ನು ಬೇರೆ ಬೇರೆ ರೀತಿಯ ಶಿಕ್ಷಣಗಳ ವಿಕಾಸ ಹೇಗಾಗಬೇಕು, ನಮ್ಮ ಭಾರತೀಯ ರೀತಿಯಲ್ಲಿ ಹೇಗಿರಬೇಕು, ಇದೆಲ್ಲವುದನ್ನು ಯೋಚನೆ ಮಾಡಿದರು. ಜೊತೆಗೆ ಬಂಗಾಳಿ ಭಾಷೆಯಲ್ಲಿ ಬೇರೆ ಬೇರೆ ಡಿಗ್ರಿಗಳನ್ನು ಬರೆಯುವಂಥದ್ದು. ಯಾಕೆಂದರೆ ಅವಾಗೆಲ್ಲ ಇಂಗ್ಲೀಷ್ನಲ್ಲಿ ಇರ್ತಾಯಿತ್ತು. ಬಂಗಾಳಿ ಭಾಷೆಯಲ್ಲೇ ಬಂಗಾಳಿ ಮಾಧ್ಯಮದ ಮೂಲಕ ಎಲ್ಲವುದನ್ನು ಕಲಿಬೇಕು ಅನ್ನುವಂಥ ತಂದಿದ್ದು ಮೊದಲು ಮುಖರ್ಜಿಯವರು. ಅದಾದಮೇಲೆ ಟಿಬೆಟ್ ಭಾಷೆ, ಚೀನಿ ಭಾಷೆ ಇದನ್ನು ಕೂಡ ಅವರು ಇಂಟ್ರೊಡ್ಯೂಸ್ ಮಾಡಿದರು. ಅದನ್ನು ಕೂಡ ಕಲಿಬೇಕು ಅಂತ. ಅಂದರೆ ಜ್ಞಾನಕ್ಕೆ ಯಾವುದೇ ಗಡಿ ಇರಬಾರ್ದು, ಎಲ್ಲೇ ಇರಬಾರ್ದು, ಎಲ್ಲ ಭಾಷೆಗಳಿಂದನೂ ನಾವು ಕಲಿಬೇಕು. ಲೆಟ್ ದಿ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎವ್ರಿ ವಿಂಡೋ ಅಂತ ಹೇಳಿದಾಗೆ ಪ್ರತಿಯೊಂದು ಕಡೆಯಿಂದಲೂ ನಮಗೆ ಜ್ಞಾನ ಬರಬೇಕು ಅಂಥೇಳಿ ಅವರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದಂಥ ಕಾಲದಲ್ಲಿ ಅನೇಕ ಥರದ ಸುಧಾರಣೆಗಳನ್ನು ತಂದರು. ಹಾಗಾಗಿ ಕಲ್ಕತ್ತಾ ವಿಶ್ವವಿದ್ಯಾಲಯ ಅಂದರೆ ಆಗಿನ ಕಾಲದಲ್ಲಿ ಬಹಳ ದೊಡ್ಡ ವಿಶ್ವವಿದ್ಯಾಲಯ ಮತ್ತು ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಅನ್ನುವಂಥ ಹೆಸರನ್ನು ಅದು ಗಳಿಸ್ಕೊಂಡಿತ್ತು. ಅಂದರೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಇಷ್ಟೊಂದು ಪಾಂಡಿತ್ಯವನ್ನು ಹೊಂದಿದ್ರು, ಶಿಕ್ಷಣ ಕ್ಷೇತ್ರದಲ್ಲೇ ಸಾಕಷ್ಟು ಸಾಧನೆಗಳನ್ನು ಮಾಡಿದರು. ಮತ್ತು ಶಿಕ್ಷಣ ಕ್ಷೇತ್ರ ಅನ್ನುವಂಥದ್ದು ಅವರಿಗೆ ಒಂದು ರೀತಿ ಅವರ ತಂದೆಯಿಂದ ಬಳುವಳಿಯಾಗಿ ಬಂದಂಥ ಒಂದು ಜೀನ್ಸ್ ಅಂತ ನೀವೇ ಹೇಳಿದ್ರಿ. ಹೀಗೆ ಶಿಕ್ಷಣದಲ್ಲಿ ಇಷ್ಟೊಂದು ಸಾಧನೆಗಳನ್ನು ಮಾಡಿದವರು ಅದು ಹೇಗೆ ರಾಜಕೀಯ ಕ್ಷೇತ್ರಕ್ಕೆ ಬಂದರು ಅವರು ಅನ್ನೋದು ಒಂದು ಕುತೂಹಲ. 1936ನೇ ಇಸ್ವಿನಲ್ಲಿ ಅವರಾಗಿ ಬಯಸಿದ್ದಲ್ಲ, ಅವರನ್ನು ವಿಶ್ವವಿದ್ಯಾಲಯದವರೇ ಅವರನ್ನು ಸೆನೆಟ್ನಲ್ಲಿ ಸದಸ್ಯರಾಗಿದ್ದರಿಂದ ಅವರನ್ನು ಬಂಗಾಳದ ವಿಧಾನಸಭೆಗೆ ಆಯ್ಕೆ ಮಾಡಿದರು. ವಿಧಾನಸಭೆಗೆ ಆಯ್ಕೆ ಮಾಡಿದಾಗ ಅವರು ಚುನಾಯಿತರಾಗಿ ಅಲ್ಲಿದ್ದರು. ಜೊತೆಗೆ ಆಗಿನ ಬಂಗಾಳ ಸರ್ಕಾರದಲ್ಲಿ ಅವರು ಆರ್ಥಿಕ ಮಂತ್ರಿಯಾಗಿ ಅಂದರೆ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೂಡ ಅವರು ಕೆಲಸ ಮಾಡಿದರು. ಅಲ್ಲಿ ಅನೇಕ ಸುಧಾರಣೆಗಳನ್ನೆಲ್ಲ ತಂದರು, ಸಾಕಷ್ಟು ಇದನ್ನು ಕೂಡ ಅವರೆಲ್ಲ ಮಾಡಿದರು. ಆದರೆ ಆಗ ಏನಾಗಿತ್ತು ಅಂದರೆ ಮಿಡ್ನಾಪುರದಲ್ಲಿ 1941ರಲ್ಲಿ ಮಿಡ್ನಾಪುರ ಅನ್ನುವಂಥ ಜಿಲ್ಲೆಯಲ್ಲಿ ಅಲ್ಲಿ ಸಮುದ್ರದ ಪಕ್ಕದಲ್ಲಿದೆ. ಅದು ಬಿರುಗಾಳಿ ಬೀಸಿ ಆ ಮಿಡ್ನಾಪುರದ ಅನೇಕ ಮನೆಗಳೆಲ್ಲ ಕೊಚ್ಚಿ ಹೋಯಿತು. ಸಾವಿರಾರು ಜನಕ್ಕೆ ತುಂಬ ತೊಂದರೆ ಆಯಿತು, ಅನೇಕರು ಸಂತ್ರಸ್ತರಾದರು. ಅಂಥ ಸಂದರ್ಭದಲ್ಲಿ ಈ ಬ್ರಿಟಿಷ್ನವರಿಗೆ ಒಂದು ಕೋಪ ಇತ್ತು. ಏನು ಕೋಪ ಅಂದರೆ ಮಿಡ್ನಾಪುರ ಜಿಲ್ಲೆಯಿಂದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಅಲ್ಲಿಂದ ಹೊರಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಹಾಗಾಗಿ ಮಿಡ್ನಾಪುರಕ್ಕೆ ಏನೊಂದು ಈ ಬಿರುಗಾಳಿ ಬೀಸಿದೆ,
ಜನಕ್ಕೆಲ್ಲ ತೊಂದರೆ ಆಗಿದೆ, ಅದಕ್ಕೇನು ಸಹಾಯ ಮಾಡಬಾರ್ದು ಅಂಥೇಳಿ ಅವರೆಲ್ಲ ಕಡೆಯಿಂದ ಅದನ್ನು ಬಂದ್ ಮಾಡಿದರು, ಯಾರೂ ಅಲ್ಲಿಗೆ ಹೋಗಬಾರ್ದು ಅಂತ. ಆದರೆ ಮುಖರ್ಜಿಯವರು ಅವರು ಬಿಡಲಿಲ್ಲ, ಇಲ್ಲ ಜನರ ಸೇವೆಗೆ ನಾನು ಹೋಗಬೇಕು ಅಂಥೇಳಿ ಅವರು ಆ ಮಂತ್ರಿ ಪದವಿಗೂ ರಾಜೀನಾಮೆ ಕೊಟ್ಟರು. ಆ ಬಂಗಾಳದ ಮಂತ್ರಿಯಾಗಿದ್ದ ಅದಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ಜೊತೆಗೆ ಬೇರೆ ಬೇರೆಯವ್ರನ್ನೆಲ್ಲ ಸೇರಿಸ್ಕೊಂಡು ಆಗ ಮಹಾಬೋಧಿ ಸಂಘ, ಆಮೇಲೆ ರಾಮಕೃಷ್ಣ ಮಿಷನ್ನು, ಜೊತೆಗೆ ಹೀಗೆ ಬೇರೆ ಬೇರೆಯವ್ರನ್ನೆಲ್ಲ ಇನ್ನೊಂದು ಮಾರ್ವಾಡಿ ವೆಲ್ಫೇರ್ ಸೊಸೈಟಿ ಅಂತ ಇತ್ತು, ಅವರೆಲ್ಲರನ್ನೂ ಜೊತೆಗೂಡಿಸ್ಕೊಂಡು ಅಲ್ಲಿ ಸಹಾಯಕ್ಕೆ ಹೋದರು. ಹಾಗೆಯೇ ಬಂಗಾಳದಲ್ಲಿ ಕ್ಷಾಮ ಬಂತು ಅದರ ಒಂದು 2 ವರ್ಷದ ನಂತರ. ಆಗ ಅನೇಕರು ಸತ್ತರು, ಸುಮಾರು ಹತ್ತತ್ರ ಒಂದು 50,000 ಜನಕ್ಕೂ ಹೆಚ್ಚು ಜನ ಸತ್ತೋದ್ರು ಆ ಕ್ಷಾಮದಲ್ಲಿ, ಭೀಕರವಾದ ಬರಗಾಲ. ಅಂಥ ಸಂದರ್ಭದಲ್ಲೂ ಕೂಡ ಬ್ರಿಟಿಷ್ನವರು ಅದನ್ನು ಹೊರಗಡೆ ಜಗತ್ತಿಗೆ ಗೊತ್ತಾಗಬಾರ್ದು ಅಂಥೇಳಿ ಮುಚ್ಚಾಕೋಕ್ಕೆ ಪ್ರಯತ್ನ ಪಟ್ಟರು. ಅಂದರೆ ಏನೂ ಆಗಿಲ್ಲ, ಎಲ್ಲ ಚೆನ್ನಾಗಿದೆ ಆಡಳಿತ ಅಂತ. ಆದರೆ ಮುಖರ್ಜಿಯವರು ಬಿಡಲಿಲ್ಲ. ಆಗ ಕೂಡ ಅನೇಕ ಇವ್ರನ್ನೆಲ್ಲ ಸಂಘ ಸಂಸ್ಥೆಗಳನ್ನೆಲ್ಲ ಸೇರಿಸ್ಕೊಂಡು ಅವರು ಪರಿಹಾರ ಕಾರ್ಯ, ಸಂತ್ರಸ್ತರ ಕಣ್ಣೀರು ಒರೆಸುವಂಥ ಕೆಲಸಗಳನ್ನು ಮಾಡ್ತಾ ಬಂದರು. ಹೀಗೆ ಅವರ ಒಂದು ಯೌವನಾವಸ್ಥೆಯಲ್ಲಿ ಅವರಿಗೆ ಈ ಥರದ ಸಾರ್ವಜನಿಕ ಬದುಕು, ಅಂದರೆ ಸಾರ್ವಜನಿಕವಾಗಿ ಸೇವೆ ಮಾಡುವಂಥ ಒಂದು ಶೈಲಿ, ಸ್ವಭಾವ ಇದೆಲ್ಲವೂ ರೂಢಿಗತವಾಗಿತ್ತು ಅಂತ ಹೇಳ್ಬೋದು. ಅಂದರೆ ಅವರ ಯೌವನದ ಕಾಲದಲ್ಲೇ ಅವರು ಬ್ರಿಟಿಷರು ಮಾಡ್ತಿದ್ದಂಥ ಅನ್ಯಾಯವನ್ನು ಸಹ ನೋಡಿಕೊಂಡೇ ಬಂದವರು. ಹಾಗಾಗಿ ಅವರು ಬ್ರಿಟಿಷರ ವಿರುದ್ಧ ಸಹಜವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗವಹಿಸಿರ್ತಾರೆ. ಮತ್ತು ದೇಶ ವಿಭಜನೆಯ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಅವರದ್ದು ದೊಡ್ಡ ಪಾತ್ರ ಅನ್ನುವಂಥದ್ದನ್ನು ನಾವು ಕೇಳಿದ್ದೇವೆ. ಸೊ ಅವರ ಸ್ವಾತಂತ್ರ್ಯ ಹೋರಾಟದ ಸಂದರ್ಭಗಳು ಮತ್ತು ದೇಶ ವಿಭಜನೆಯಲ್ಲಿ ಆ ಸಂದರ್ಭದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ವಹಿಸಿದಂಥ ಪಾತ್ರಗಳು, ಆ ಬಗ್ಗೆ ನೀವು ಏನು ಹೇಳೋದಾದರೆ? ನಮ್ಮ ದೇಶದ ಆಡಳಿತ ನಡೆಸ್ತಾ ಇದ್ದಂಥ ಬ್ರಿಟಿಷ್ನವರು ಇದನ್ನು ಏನಾದರೂ ಮಾಡಬೇಕು, ಈ ದೇಶ ಅಖಂಡವಾಗಿರಬಾರ್ದು ಅಂತ ಮೊದಲಿಂದ ಒಂದು ಷಡ್ಯಂತ್ರವನ್ನು ಮಾಡಿದರು. ಭಾರತವನ್ನು ವಿಭಜನೆ ಮಾಡಬೇಕು ಅಂತ, ಭಾರತವನ್ನು 2 ತುಂಡು ಮಾಡಬೇಕು ಅಂತ. ಅವ್ರದ್ದು ಯಾವಾಗಲೂ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಬ್ರಿಟಿಷ್ನವ್ರದ್ದು, ಒಡೆದು ಆಳುವಂಥ ನೀತಿ. ಅದೇ ಪ್ರಕಾರವಾಗಿ ಅವರು ಇದನ್ನು ಭಾರತ ಮತ್ತು ಪಾಕಿಸ್ತಾನ, ಮುಸಲ್ಮಾನರಿಗೊಂದು ದೇಶ, ಹಿಂದೂಗಳಿಗೊಂದು ದೇಶ ಅಂತ ಆ ಥರ ಮಾಡಬೇಕು ಅಂತ ಒಂದು ದೊಡ್ಡ ಷಡ್ಯಂತ್ರ. ಪ್ರಾರಂಭದಲ್ಲಿ ನೆಹರು ಮತ್ತು ಗಾಂಧಿ ಇದನ್ನೆಲ್ಲ ವಿರೋಧಿಸಿದರು. ಗಾಂಧಿ ಹೇಳಿದರು, ನನ್ನ ಶರೀರದ ಮೇಲೆ ಈ ದೇಶ ತುಂಡಾಗಬೇಕು, ನನ್ನ ಹೆಣದ ಮೇಲೆ ಇದೆಲ್ಲ ಆಗಬೇಕು ಅಂತೆಲ್ಲ ಹೇಳಿದರು. ನೆಹರು ಕೂಡ ಪ್ರಾರಂಭದಲ್ಲಿ ಇಲ್ಲ ಇದೆಲ್ಲ ಸರಿಯಲ್ಲ ಅಂತ ಹೇಳಿದರು. ಆದರೆ ಕ್ರಮೇಣ ಬ್ರಿಟಿಷ್ನವರ ಒತ್ತಡಕ್ಕೆ ಮಣಿದು ಅವರು ಅದಕ್ಕೆ ಸಮ್ಮತಿ ಸೂಚಿಸಿದರು. ಆದರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಸುತರಾಮ್ ಇಷ್ಟ ಇರಲಿಲ್ಲ. ಬಂಗಾಳವನ್ನು 2 ಮಾಡಬೇಕು ಅಂತ ಬ್ರಿಟಿಷ್ನವ್ರ ಷಡ್ಯಂತ್ರ ನಡೀತಾ ಇತ್ತು, ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ. ಅದಕ್ಕೆ ಸಿಕ್ಕಾಬಟ್ಟೆ ವಿರೋಧವನ್ನೇ ವ್ಯಕ್ತಪಡಿಸಿದರು ಮುಖರ್ಜಿಯವರು. ಇಲ್ಲ, ಇದು ಸಾಧ್ಯ ಇಲ್ಲ ಅಂತ ಹೇಳಿದರು. ದೇಶ ವಿಭಜನೆ ಕೂಡ ಸಾಧ್ಯ ಇಲ್ಲ ಅಂತ. ಆಗ ಏನು ಮಾಡಿದರು ಬ್ರಿಟಿಷ್ನವರು ಅಂದರೆ, ಪಾಕಿಸ್ತಾನ ಮತ್ತು ಭಾರತ ಅಂತ ಮಾಡಬೇಕಾದ್ರೆ ಪಾಕಿಸ್ತಾನಕ್ಕೆ ಪೂರ್ತಿ ಬಂಗಾಳ, ಹಾಗೆಯೇ ಅಸ್ಸಾಂ ಮತ್ತು ಪೂರ್ತಿ ಪಂಜಾಬ್ ಇದಷ್ಟನ್ನು ಬಿಟ್ಕೊಡ್ಬೇಕು, ಮತ್ತು ಸೀಮಾ ಪ್ರಾಂತಗಳು ಕೆಲವುದೆಲ್ಲ ಚಿಕ್ಕ ಪುಟ್ಟ ಸ್ಟೇಟ್ಗಳು ಇದು ಮಾಡಬೇಕು ಅಂತ ಇತ್ತು. ಇದು ಮುಖರ್ಜಿಯವರಿಗೆ ಗೊತ್ತಾಯಿತು. ಮುಖರ್ಜಿಯವರು ಇದನ್ನು ಬಹಳ ಖಂಡ ತುಂಡವಾಗಿ ವಿರೋಧಿಸಿದರು. ಅಷ್ಟೇ ಅಲ್ಲ, ಎಲ್ಲ ಕಡೆ ಹೋದರು. ಆ ಕಡೆ ಪೂರ್ವ ಬಂಗಾಳ, ಢಾಕಾ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡಿ ಇದು ಖಂಡಿತ ಸರಿಯಲ್ಲ ಅಂತ ಹೇಳಿದರು. ನೆಹರು ಅವರು ಗಮನಕ್ಕೆ ತಂದರು, ಬೇರೆ ಬೇರೆಯವ್ರ ಜೊತೆಗೆಲ್ಲ ಮಾತಾಡಿದರು. ಈ ಮುಖರ್ಜಿಯವರ ಈ ಪ್ರಯತ್ನದಿಂದಾಗಿ ಇವತ್ತು ಪೂರ್ಣ ಬಂಗಾಳ ಅದು ಪಾಕಿಸ್ತಾನಕ್ಕೆ ಹೋಗಲಿಲ್ಲ, ಅರ್ಧ ಮಾತ್ರ ಹೋಯಿತು, ಪೂರ್ವ ಬಂಗಾಳ ಮಾತ್ರ ಹೋಯಿತು. ಇವತ್ತೇನು ನಾವು ಬಾಂಗ್ಲಾದೇಶ್ ಅಂತ ಕರಿತೀವಿ ಅದು ಪೂರ್ವ ಬಂಗಾಳ. ಅದು ಈ ಉಳಿದ ಪಶ್ಚಿಮ ಬಂಗಾಳ ಈಗ ಕಲ್ಕತ್ತಾ, ನಾವು ಪಶ್ಚಿಮ ಬಂಗಾಳ ಅಂತ ಹೇಳ್ತೀವಿ. ಹಾಗೆಯೇ ಪೂರ್ತಿ ಪಂಜಾಬ್ ಹೋಗಲಿಲ್ಲ, ಅರ್ಧ ಭಾಗ ಪಂಜಾಬ್ ಮಾತ್ರ ಹೋಯಿತು, ಇನ್ನು ಅರ್ಧ ಭಾಗ ಭಾರತದಲ್ಲೇ ಉಳ್ಕೊಳ್ತು. ಅಸ್ಸಾಂ ಅಂತೂ ಪೂರ್ತಿಯಾಗಿ ಭಾರತದಲ್ಲೇ ಉಳಿಯೋದಕ್ಕೆ ಸಾಧ್ಯವಾಯಿತು. ಇನ್ನು ಅನೇಕ ಸೀಮಾ ಪ್ರಾಂತಗಳು, ಸಣ್ಣ ಪುಟ್ಟ ಪ್ರಾಂತಗಳು ಕೂಡ ಭಾರತದಲ್ಲೇ ಉಳಿಯೋದಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಭಾರತ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಭಾರತದ ಭೂಮಿಯನ್ನು ಆದಷ್ಟು ಉಳಿಸಿದಂಥ, ನೆಲ ಜಲ ಇದೆಲ್ಲವುದನ್ನು ಉಳಿಸಿದಂಥ ಕೀರ್ತಿ ಇದ್ದರೆ ಅದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ. ಅದರ ದುರದೃಷ್ಟ ಅಂದರೆ ಅದನ್ನು ಯಾರೂ ಕೂಡ ಇವತ್ತು ನೆನಪು ಮಾಡಿಕೊಳ್ಳೋದಿಲ್ಲ, ಇತಿಹಾಸದಲ್ಲಿ ಕೂಡ ಅದರ ದಾಖಲೆ ಇಲ್ಲ. ಆದರೆ ಅಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಉಳಿಸಿದಂಥ ಕೀರ್ತಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರದ್ದು.